ಒಂದು ಕಾದಂಬರಿ ಪ್ರಕಟಣೆಗೊಂಡು 60 ವರ್ಷಗಳ ನಂತರವೂ ಪ್ರೀತಿ ಮತ್ತು ದಾಂಪತ್ಯದ ವಿಷಯದಲ್ಲಿ ಯುವ ಮನಸ್ಸುಗಳಿಗೆ ಪ್ರಭಾವ ಬೀರುತ್ತಿರುವ ಸರ್ವಕಾಲಿಕ ಕಾದಂಬರಿ ಭೈರಪ್ಪನವರ ದೂರ ಸರಿದರು. ಸಮಾಜದ ದೃಷ್ಟಿಯಲ್ಲಿ ಮದುವೆಗೆ ಗಂಡು ಹೆಣ್ಣಿನ ಅಂತಸ್ತು, ಹಣ, ಜಾತಿ ಮೊದಲಾದ ಅಕರಾಸ್ಥೆಗಳು ಮುಖ್ಯವಾಗಿರುತ್ತವೆ. ಆದರೆ ಗಂಡು ಹೆಣ್ಣಿನ ವೈಚಾರಿಕ ಮತ್ತು ಬೌದ್ಧಿಕ ಸಾಮ್ಯತೆಯು ದಾಂಪತ್ಯಕ್ಕೆ ಎಷ್ಟರ ಮಟ್ಟಿಗೆ ಮುಖ್ಯವಾಗಿರುತ್ತೆ ಎಂಬುದು ಕಾದಂಬರಿಯ ಜೀವಾಳ. ಇಬ್ಬರ ವಿಚಾರಗಳು, ನಿಲುವುಗಳು, ಅಭಿಪ್ರಾಯಗಳು ಒಂದೇ ತರನಾಗಿರಬೇಕು ಎಂದು ಪರಸ್ಪರ ಪ್ರೀತಿಯಿದ್ದರೂ ಅತಿಯಾದ ವಿಚಾರ ಸಾಮ್ಯತೆ ಹಂಬಲಿಸಿ ಬೇರೆಯಾಗುವ ಜೋಡಿ ಒಂದೆಡೆಯಾದರೆ ಸಮಾಜದ ಅಕರಾಸ್ಥೆಗಳಿಗೆ ಮತ್ತು ಕುಟುಂಬದ ವಿರೋಧಕ್ಕೆ ತಮ್ಮ ಪ್ರೀತಿಯನ್ನು ಬಲಿಕೊಡುವ ಜೋಡಿ ಇನ್ನೊಂದೆಡೆ. ಮುಖ್ಯವಾಗಿ ಎರಡು ಜೋಡಿಗಳ ನಡುವೆ ಕಥೆ ಸಾಗಿದರೂ ಹಲವು ಪಾತ್ರಗಳು ಓದುಗರಿಗೆ ಪ್ರೀತಿ ಮತ್ತು ದಾಂಪತ್ಯದ ಬಗ್ಗೆ ಬೇರೆ ಬೇರೆ ಕೋನದಿಂದ ಯೋಚಿಸುವಂತೆ ಮಾಡುತ್ತವೆ. ಅದರಲ್ಲಿ ವರದಮ್ಮನವರ ಪಾತ್ರ ಹೆಚ್ಚು ಪ್ರಭಾವಿಸುತ್ತದೆ. ಕಾರಣ ಮನಸ್ಸಿನಲ್ಲಿ ಒಮ್ಮೆ ಅಚ್ಚು ಬಿದ್ದ ವ್ಯಕ್ತಿಯೊಂದಿಗೆ ಬದುಕಲು ಮದುವೆಯ ಅವಶ್ಯಕತೆ ಇಲ್ಲ ಎಂಬುದನ್ನು ತೋರಿಸಿದ ಪಾತ್ರವದು. ಪ್ರೀತಿ ದಾಂಪತ್ಯಗಳ ಜೊತೆ ತತ್ವಶಾಸ್ತ್ರ, ಸಾಹಿತ್ಯ ಹೀಗೆ ಅನೇಕ ವಿಷಯಗಳನ್ನು ಭೈರಪ್ಪನವರು ವಿವರಿಸಿದ್ದಾರೆ. ಹಲವು ತಲೆಮಾರುಗಳಿಗೆ ಪ್ರೀತಿ, ಪ್ರೇಮ, ದಾಂಪತ್ಯದ ವಿಷಯಗಳಲ್ಲಿ ದೂರ ಸರಿದರು ಪ್ರಭಾವಿಸಿದೆ. ಓದಿದ ಎಲ್ಲರಿಗೂ ಒಂದಿಲ್ಲದೊಂದು ರೀತಿಯಲ್ಲಿ ತಮ್ಮ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀಡಿದೆ. ಕೃತಿಯಲ್ಲಿನ ಸನ್ನಿವೇಶಗಳು, ಪಾತ್ರಗಳು ಹಾಗೂ ದಾಂಪತ್ಯ ಮತ್ತು ಪ್ರೀತಿಯ ಬಗ್ಗೆ ಇರುವ ವಿಶ್ಲೇಷಣೆ ಸರ್ವಕಾಲಕ್ಕೂ ಪ್ರಸ್ತುತವಾಗಿದ್ದು, ಮುಂದಿನ ಪೀಳಿಗೆಗೂ ಪರಿಚಯ ಮಾಡಿಸುವಂತಹ ಮೇರು ಕೃತಿ. ಕಾದಂಬರಿಯಲ್ಲಿರುವ ವಿಷಯಗಳು ಎಷ್ಟು ತಲೆಮಾರುಗಳು ಓದಿದರೂ ಪ್ರಸ್ತುತವೆನಿಸುವುದು. ದೂರ ಸರಿದರು ರಚಿಸಿದಾಗ ಭೈರಪ್ಪನವರಿಗೆ 31 ವರ್ಷ ವಯಸ್ಸು ಎಂದು ಅರಿತು ಅವರ ಮೇಲಿನ ಅಭಿಮಾನ ಹಾಗೂ ಗೌರವ ಹೆಚ್ಚಾಯಿತು. ಎಲ್ಲರೂ ಓದಬೇಕಾದಂತಹ ಕಾದಂಬರಿ ದೂರ ಸರಿದರು.